ಜೊತೆಗೆ ನಿನ್ನೆ ಡಿ ಸಿ ಸಾಹೇಬರಿಗೆ ಮತ್ತು ಎ ಡಿ ಸಿ ಸಾಹೇಬರಿಗೂ ಮಾಹಿತಿ ಕೊಟ್ಟಿದ್ದೀವಿ, ತಮಗೂ ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ. ಇವತ್ತಿಂದ ನಾವು ಇಲ್ಲಿ ಜಾಗೃತಿ ಮಾಡುವ ಕಾರ್ಯವನ್ನು ಮಾಡ್ತೀವಿ ಅಂತ ತಮಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಸಹಕಾರ ಇಲಾಖೆ ಅಡಿಯಲ್ಲಿ ಬರುವ ಕೋಆಪರೇಟಿವ್ ಸೊಸೈಟಿಗಳು, ಫೈನಾನ್ಸ್ಗಳು, ಪತ್ರಿ ಸಹಕಾರ ಸಂಘಗಳು, ಸಹಕಾರಿ ಸಂಘಗಳು, ಅರೆ ಸಹಕಾರಿ ಕಚೇರಿಗಳು, ಅದರ ಜೊತೆಗೆ ಹಾಲು ಉತ್ಪಾದಕರ ಸಂಘಗಳಲ್ಲಿ ಈ ಸಂವಿಧಾನ ಬೋರ್ಡನ್ನು ಹಾಕಬೇಕಂತ ಆದೇಶ ಮಾಡಿದ್ದಾರೆ. ಆಲ್ರೆಡಿ ಮೊದಲಿಗೆ ನಾವು ಕಾಲೇಜುಗಳಲ್ಲಿ ಮತ್ತು ಪಂಚಾಯಿತಿಗಳಲ್ಲಿ, ಪಶುಸಂಗೋಪನೆಗಳಲ್ಲಿ, ಮತ್ತೊಂದು ಸಂಸ್ಥೆಗಳೆಲ್ಲ ಮಾಡಿದ್ದೀವಿ. ಇವತ್ತಿಂದ ಇಲ್ಲಿ ಸಹಕಾರ ಇಲಾಖೆಯಲ್ಲಿ ಬರುವ ಮತ್ತು ಹಾಲಿನ ಡೈರಿಯಲ್ಲಿ ಬರುವ ಬೋರ್ಡನ್ನು ಹಾಕುವಂಥ ಕಾರ್ಯಕ್ರಮ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ತಮ್ಮ ಮುಂದೆ ಇಷ್ಟೇ. ಏನು ಸರ್ ಬೋರ್ಡ್ ಹಾಕೋ ಉದ್ದೇಶ ಏನು ಸರ್? ಸರ್ ಸರ್ಕಾರನೇ ಕೊಟ್ಟಿದ್ದಾರೆ ಸರ್, ಸಂವಿಧಾನ ಜಾಗೃತಿ ಮಾಡಬೇಕೆಲ್ಲ ಕಡೆ. ನವೆಂಬರ್ 26 ಪ್ರತಿ ವರ್ಷ ನವೆಂಬರ್ 26 ದಿವಸ ಇದನ್ನು ಜಾಗೃತಿ ಮಾಡಬೇಕು. ಅಲ್ಲ, ಜನಗಳಿಗೆ ತಿಳಿ ಹೇಳ್ಕೊಡ್ಬೇಕೇ ಹೊರತು ಅಲ್ಲಿ ಬೋರ್ಡ್ ಹಾಕಿದ್ರೆ ಪ್ರಯೋಜನ ಇದೆಯಾ? ಅಲ್ಲ, ಜನಗಳಿಗೆ ಅವೇರ್ನೆಸ್ ಕೊಡಬೇಕು ಸಂವಿಧಾನದ ಬಗ್ಗೆ. ಅಲ್ಲೇ ಖಾಲಿ ನೀವು ಬೋರ್ಡ್ ಹಾಕ್ಬಿಟ್ರೆ ಅದರಿಂದ ಎಷ್ಟು ಜನ ಓದೋಕ್ಕೆ ಸಾಧ್ಯ ಆಗ್ತದೆ? ಎಷ್ಟೋ ಜನ ಆಮೇಲೆ ಅನಕ್ಷರಸಿದ್ದಾರೆ, ಅವ್ರಿಗೇನು ಮಾಡೋದು? ಇಲ್ಲ, ನಮಗೇನಾಗಿದೆ ಅದನ್ನ ಹೇಳ್ತಾರೆ. ನಮ್ಮ ಸಂಸ್ಥೆಗೆ ಇದನ್ನು ಬೋರ್ಡನ್ನು ಜಾಗೃತಿ ಮಾಡಿ ಕೊಟ್ಟಿಲ್ಲ ಅಷ್ಟೇ. ನಾವು ನಿಮಗೊಂದು ತಿಳಿಸ್ತಾ ಇದ್ದೀವಿ ಅಷ್ಟೇನಾ? ಒಟ್ಟಿಗೆ ಜಾಗೃತಿ ಅಷ್ಟೇ, ಸಂವಿಧಾನ ಬೇಕಿಲ್ಲ. ಅದೇ 2600 ರೂಪಾಯಿ ಕೊಟ್ಟು ತಗೋಬೇಕು ಅದನ್ನು. ಹಾಂ ಸರ್, ಯಾರಿಗೆ ಒತ್ತಾಯ ಇಲ್ಲ, ಬೇಕಾದವ್ರು ತಗೋಬೋದು, ಸಾಕಾದವ್ರು ಬಿಡ್ತೀವಿ.